ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆರ್ಥಿಕ ಸಂಕಷ್ಟದಿಂದ ನರಳಾಡ್ತಾ ಹೊರ ದೇಶಗಳಿಂದ ಏನ್ ಬರುತ್ತೋ ಅಂತ ಬಾಯಿ ಕಳ್ಕೊಂಡು ಕೂತಿರೋ ಪಾಕಿಸ್ತಾನದ ಬಾಯಿಗೆ ಟ್ರಂಪ್ ಇನ್ನೊಂಚೂರು ತಗ ಅಂತ ಮಣ್ಣು ಹಾಕಿದ್ದಾರೆ. ಪಾಕಿಸ್ತಾನಕ್ಕೆ ಕೊಡ್ತಿರೋ ಅಮೆರಿಕದ ನೆರವನ್ನ ಬಂದ್ ಅಂತ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಯಾವುದೇ ರಾಷ್ಟ್ರಕ್ಕೆ ಟ್ರಂಪ್ ನೆರವನ್ನ ಬಂದ್ ಮಾಡೋದು ಒಂಥರ, ಪಾಕಿಸ್ತಾನಕ್ಕೆ ಬಂದ್ ಮಾಡೋದು ಬೇರೆದೇ ತೂಕ. ಯಾಕಂದ್ರೆ ಅವರು ಡಿಪೆಂಡ್ ಆಗಿರೋದೇ ವಿದೇಶಿ ಹೆಲ್ಪ್ ಮೇಲೆ, ಇಲ್ಲ ದೇಶನೇ ನಡೆಯಲ್ಲ ಇವ್ರದ್ದು. ಪ್ರತಿ ವರ್ಷ ಪಾಕ್ನ ಆರೋಗ್ಯ, ಕೃಷಿ, ಶಿಕ್ಷಣ ಕ್ಷೇತ್ರಕ್ಕೆ ಅಮೆರಿಕ ಕೋಟಿ ಕೋಟಿ ಹಣವನ್ನು ಕೊಡ್ತಾ ಇತ್ತು. 2023ರಲ್ಲಿ ಸುಮಾರು $231 ಮಿಲಿಯನ್ ದುಡ್ಡು ಕೊಟ್ಟಿದೆ ಅಮೆರಿಕ ಪಾಕಿಸ್ತಾನಕ್ಕೆ. ಆಲ್ಮೋಸ್ಟ್ ಎಷ್ಟು ದುಡ್ಡಿದು? $231 ಮಿಲಿಯನ್ ಅಂದರೆ ಎಷ್ಟಾಯಿತು? ಸುಮಾರು 2,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಯಿತು. ಈಗ ಅದನ್ನು ಬಂದ್ ಮಾಡೋಕ್ಕೆ ಟ್ರಂಪ್ ಆದೇಶ ಕೊಟ್ಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಅಮೌಂಟ್ ಇದು. ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. ತಕ್ಷಣಕ್ಕೆ ಬಂದ್ ಮಾಡಿ ಅಂತ ಟ್ರಂಪ್ ಆದೇಶ ಕೊಟ್ಟಿರೋದಕ್ಕೆ. ಇದರಿಂದ ಪಾಕ್ನಲ್ಲಿ ಸಾಮಾಜಿಕ, ಕೃಷಿ, ಆಹಾರ ಭದ್ರತೆ, ಶಿಕ್ಷಣ, ಮಾನವ ಹಕ್ಕು ಇನ್ನಿತರ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಲವು ಯೋಜನೆಗಳಿಗೆ ಪೆಟ್ಟು ಬೀಳುತ್ತೆ ಅಂತ ಪಾಕ್ ಮಾಧ್ಯಮಗಳೇ ಅಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಪಾಕ್ ಮತ್ತು ಅಮೆರಿಕ ಸಂಬಂಧದಲ್ಲೂ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ ಇದು. ಯಾಕಂದರೆ ಪಾಕಿಸ್ತಾನ ಅಮೆರಿಕದ ಸ್ನೇಹ ಮಾಡ್ತಾ ಇದ್ದಿದ್ದೇ ಅವ್ರ ಹತ್ರ ಡಾಲರ್ ಕೀಳಬೇಕು ಅಂತ. ಅದನ್ನು ಜಿನ್ನಾರ ಪಾಕಿಸ್ತಾನ ಇರ್ಬೋದು, ಜಿಯಾ ಉಲ್-ಹಕ್ರ ಪಾಕಿಸ್ತಾನ ಇರ್ಬೋದು, ಈಗಿನ ಶಹಬಾಜ್ ಶರೀಫ್ರ ಪಾಕಿಸ್ತಾನ ಇರ್ಬೋದು, ಎಲ್ರಿಗೂ ಅಮೆರಿಕದ ಡಾಲರ್ ಬೇಕೇ ಬೇಕು ಬದುಕಲಿಕ್ಕೆ. ಅಮೆರಿಕ ಕೂಡ ಈ ಭಾಗದಲ್ಲಿ ತನ್ನ ಹಿಡಿತ ಇಟ್ಕೊಳ್ಳೋಕೆ, ಅಣುಶಕ್ತ ಪಾಕಿಸ್ತಾನ ಅಸ್ಥಿರವಾಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ, ಉಗ್ರರ ಕೈಗೆ ಸಿಕ್ಕಬಾರದು ಇನ್ನೊಂದು ರಾಷ್ಟ್ರ ಅನ್ನೋ ಭಯಕ್ಕೆ ತನ್ನ ಹಿತಾಸಕ್ತಿ ಮೈಂಡಲ್ಲಿ ಇಟ್ಕೊಂಡು ಅಮೆರಿಕ ದುಡ್ಡನ್ನು ಕೊಡ್ತಾ ಇತ್ತು. ಎಷ್ಟರ ಮಟ್ಟಿಗಂದರೆ 2010ರಲ್ಲಿ ಒಬಾಮಾ ಇದ್ದಾಗ ಪಾಕ್ನ ಆರ್ಥಿಕ ಪ್ರಗತಿಗಾಗಿ 15,521 ಕೋಟಿ ರೂಪಾಯಿ, ಮಿಲಿಟರಿ ನೆರವಿಗಾಗಿ 20,916 ಕೋಟಿ ರೂಪಾಯಿ ಕೊಟ್ಟಿತ್ತು. ಆದರೆ ಟ್ರಂಪ್ ಬಂದ ನಂತರ ಇದರ ಮೇಲೆ ಗದಾಪ್ರಹಾರ ಮಾಡಿದ್ರು. 2018ರಲ್ಲಿ ಪಾಕಿಸ್ತಾನಕ್ಕೆ ಅದು $1 ಬಿಲಿಯನ್ ಬಂದು ನಿಂತಿತ್ತು. ಅಂದರೆ 8,000 ಕೋಟಿಗೆ. ಅದು ದೊಡ್ಡ ಅಮೌಂಟೇ. ಅದು ಟ್ರಂಪ್ ಅಧಿಕಾರ ಕಳ್ಕೊಂಡು ಬೈಡನ್ ಸೆಟಲ್ ಆಗೋ ಹೊತ್ತಿಗೆ 2022ರ ಟೈಮಿಗೆ $200 ಮಿಲಿಯನ್ ಬಂದು ನಿಂತಿತ್ತು. ಪಾಕ್ನ ISI ಉಗ್ರರೊಂದಿಗೆ ಸಂಬಂಧ ಹೊಂದಿದೆ ಅಂತ ಟ್ರಂಪ್ ಕಟ್ ಮಾಡ್ತಾ ಬಂದಿದ್ರು. ಚುಚುರೇ ಕೊಡ್ತಾ ಇದ್ರು ಅಷ್ಟೇ. ಆ ಚುಚುರೆ $200 ಮಿಲಿಯನ್ ಕೂಡ ಬಹಳ ದೊಡ್ಡ ಅಮೌಂಟೇ ಪಾಕಿಸ್ತಾನಕ್ಕೆ. ಅಮೆರಿಕ ತುಂಬಾ ಕಮ್ಮಿ ಮಾಡಿಬಿಟ್ಟಿದೆ ನಮಗೆ ಅಂತೇಳಿ ಬೇಜಾರು ಮಾಡ್ಕೊಳ್ತಾರೆ. ಸಿಕ್ಕಿದಾದ್ರೂ ಪ್ರಸಾದ ಅಂತ ತಗೊಳ್ತಾ ಇದ್ರು ಪಾಕಿಸ್ತಾನದವರು. ಆದರೂ ಬೈಡೆನ್ ಸರ್ಕಾರ ಯುದ್ಧೋಪಕರಣಗಳನ್ನು ಮಾಡರ್ನೈಸ್ ಮಾಡೋಕೆ, ಪ್ರವಾಹ ಬಂದಾಗ ಹೆಲ್ಪ್ ಅಂತ ಹೇಳಿ ಚುಚುರೆ ದುಡ್ಡನ್ನು ಕೊಡ್ತಾ ಇತ್ತು. ಮಿಲಿಟರಿ ನೆರವನ್ನು ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕೊಡ್ತಾ ಇತ್ತು. ಆದರೆ ಈಗ ಟ್ರಂಪ್ ಅದನ್ನು ಬಂದ್ ಮಾಡಿದ್ದಾರೆ. ಸದ್ಯ 25 ಕೋಟಿ ಜನರಿರೋ ಪಾಕಿಸ್ತಾನದ ಫಾರೆಕ್ಸ್ ರಿಸರ್ವ್ $16 ಬಿಲಿಯನ್ ಅಷ್ಟೇ. ಇತ್ತೀಚೆಗೆ ಚೈನಾದಿಂದ ಇನ್ನಿತರ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡ್ಕೊಂಡು ಅಷ್ಟು ಬಂದಿದೆ. ಸ್ವಲ್ಪ ಹಿಂದಕ್ಕೆ ಹೋದರೆ ಬರೀ $2-3 ಬಿಲಿಯನ್ ಇಳಿದು ಹೋಗ್ಬಿಟ್ಟಿತ್ತು. $2-3 ಬಿಲಿಯನ್ ಆ $2-3 ಬಿಲಿಯನ್ ನಲ್ಲಿ $200-250 ಮಿಲಿಯನ್ ಎಷ್ಟು ದೊಡ್ಡ ಅಮೌಂಟ್ ಅಂತ ಯೋಚನೆ ಮಾಡಿ ನೀವು. ಸೊ ಇಂಥ ಪರಿಸ್ಥಿತಿ ಇದೆ ಪಾಕಿಸ್ತಾನಕ್ಕೆ ಇಂಟರ್ನ್ಯಾಷನಲ್ ನೆರವು ಎಷ್ಟಿದ್ರೂ ಸಾಕಾಗಲ್ಲ. ವಿದೇಶಗಳ ಹತ್ರ ದುಡ್ಡು ಇಸ್ಕೊಂಡೇ ಜೀವನ ಮಾಡ್ತಿರೋರು. ಮೊನ್ನೆ ಸೌದಿ ಬಳಿನೂ ಸಾಲ ಕಟ್ಟೋಕೆ ಇನ್ನಷ್ಟು ಟೈಮ್ ಕೊಡಿ ಅಂತ ಅವ್ರು ಕೇಳಿದ್ರು. ಸಾಲದ ಕಂತುಗಳನ್ನೇ ಸರಿಯಾಗಿ ಕಟ್ತಾ ಇಲ್ಲ ಅವರು. ಈಗಂತೂ ಪಾಕಿಸ್ತಾನ ಉಗ್ರ ದಾಳಿಗಳ ಕೂಪ ಆಗಿ ಹೋಗಿದೆ. ಅವರಿಗೆ ಹಣ ಬೇಕು, ಆಯುಧ ಬೇಕು, ಆಯುಧಕ್ಕೆ ಪೆಟ್ರೋಲ್ ತುಂಬೋಕಾದ್ರೂ ಕೂಡ ದುಡ್ಡು ಬೇಕು. ಇಂಥ ಟೈಮ್ನಲ್ಲಿ ಟ್ರಂಪ್ರ ಈ ನಿರ್ಧಾರ ಪಾಕಿಸ್ತಾನಕ್ಕೆ ಭಾರಿ ಆಘಾತ ಕೊಟ್ಟಿದೆ. ಅತ್ತ ಭಾರತಕ್ಕೆ ಅಮೆರಿಕ ಕೊಡ್ತಿದ್ದ ನೆರವನ್ನ ಕೂಡ ಭಾರತದಲ್ಲಿರುವ ಅಮೆರಿಕನ್ ಮಿಷನ್ ಪರಿಶೀಲಿಸುತ್ತಿದೆ ಅಂತ ವರದಿಯಾಗಿದೆ. ಇಡೀ ಜಗತ್ತಿನಾದ್ಯಂತ ಕೊಡ್ತಿರೋ ನೆರವನ್ನ ಅವರು ಕಟ್ ಮಾಡೋಕೆ ಪ್ಲಾನ್ ಮಾಡ್ತಿದಾರಲ್ಲ, ಅದರ ಭಾಗವಾಗಿ ಭಾರತದ ಕೂಡ ರಿವ್ಯೂ ಮಾಡ್ತಿದಾರಂತೆ. ಆದರೆ ಇನ್ನೂ ಅನೌನ್ಸ್ ಮಾಡಿಲ್ಲ ಭಾರತಕ್ಕೆ ಕಟ್ ಮಾಡ್ತಿದ್ದೀವಿ ಅಂತ. ರಿವ್ಯೂ ಶುರು ಮಾಡಿದಾರಂತೆ. ಆದರೆ ಭಾರತಕ್ಕೆ ಅಷ್ಟು ಮ್ಯಾಟರ್ ಆಗಲ್ಲ. ಅಮೆರಿಕದ ಹತ್ರ ಭಾರತ ಹೆಲ್ಪ್ಗೆ ದುಡ್ಡು ಕೊಡಿ ಅಂತ ಭಿಕ್ಷೆನೂ ಬೇಡಲ್ಲ ಪಾಕಿಸ್ತಾನ ಬೇಡದ ಹಾಗೆ. ಇಲ್ಲಿನ ಕೆಲವೊಂದಷ್ಟು ಆಸ್ಪತ್ರೆಗಳಿಗೆ, ಸಂಶೋಧನಾ ಸಂಸ್ಥೆಗಳಿಗೆ ಅವ್ರು ಕೊಡ್ತಾರೆ, ಇವ್ರು ಅಪ್ಲೈ ಮಾಡಿ ತಗೊಳ್ತಾರೆ. USAID ಅಂಡರ್ನಲ್ಲಿ ಅದು ಬರುತ್ತೆ ಅಷ್ಟೇ. ಹಂಗೆ ನೋಡೋಕೆ ಹೋದರೆ ವುಹಾನ್ ಲ್ಯಾಬೊರೇಟರಿ ಇದೆಯಲ್ಲ ಚೀನಾದಲ್ಲಿ, ಅದಕ್ಕೂ ಕೂಡ ಅಮೆರಿಕದ USAIDನಿಂದ ದುಡ್ಡು ಹೋಗ್ತಾ ಇತ್ತು. ಸೊ ಭಾರತ, ಚೀನಾದಂಥ ರಾಷ್ಟ್ರಗಳ ಕೆಲವೊಂದಷ್ಟು ಸಂಸ್ಥೆಗಳಿಗೆ ಅಮೆರಿಕದಿಂದ ಬರೋ ದುಡ್ಡು ಬೇರೆ, ಪಾಕಿಸ್ತಾನ ಬೇಡಿ ತಗೊಳ್ಳೋ ದುಡ್ಡು ಬೇರೆ.
ಹಾಗಾಗಿ ಪಾಕಿಸ್ತಾನ ದೊಡ್ಡ ಚಿಂತೆಗೊಳಗಾಗಿದೆ, ಶಾಕ್ಗೊಳಗಾಗಿದೆ. ಅಲ್ಲಿನ ಮಾಧ್ಯಮಗಳೇ ಇದನ್ನು ಬಹಳ ಹತ್ಕೊಂಡು ರಿಪೋರ್ಟ್ ಮಾಡ್ತಿದ್ದಾರೆ. ಇಸ್ರೇಲ್ ಹಮಸ್ ನಡುವೆ ಕದನ ವಿರಾಮ ಇರೋ ಹೊತ್ತಲ್ಲಿ ಅಮೆರಿಕದಿಂದ ಸ್ಫೋಟಕ ಮಾಹಿತಿ ಬಂದಿದೆ. ಹಮಸ್ಗಳು ಜನನ ನಿಯಂತ್ರಣಕ್ಕಾಗಿ ಬಳಸೋ ಕಾಂಡೋಮ್ಗಳನ್ನು ಕೂಡ ಇಸ್ರೇಲ್ ವಿರುದ್ಧ ಶಸ್ತ್ರವಾಗಿ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ, ಕಿತಾಪತಿ ಮಾಡಿ. ಅದರಲ್ಲೂ ಕೂಡ ಅದನ್ನು ಪುಗ್ಗ ಥರ ಬಳಸ್ಕೊಂಡು ಗಾಳಿ ತುಂಬಿಟ್ಟು, ಅದು ಈ ರೀತಿ ಬೆಂಕಿ ಹತ್ಕೊಳ್ಳೋ ರೀತಿ ಗಾಳಿ ತುಂಬಿಟ್ಟು ಇಸ್ರೇಲ್ ಕಡೆಗೆ ಹರಡ್ತಾ ಇದ್ದಾರೆ ಅಂತೇಳಿ ಖುದ್ದು ಟ್ರಂಪ್ ಸರ್ಕಾರ ಹೇಳಿದೆ, ಆರೋಪ ಮಾಡಿದೆ. ಇತ್ತೀಚೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡೆನ್ ಗಾಜಾ ಪ್ರದೇಶಕ್ಕೆ $50 ಮಿಲಿಯನ್ ದುಡ್ಡು ಏನು ತಗೊಳ್ಳೋಕ್ಕೆ, ಈ ಕಾಂಡೋಮ್ಗಳನ್ನು ತಗೊಳ್ಳೋಕ್ಕೆ ಗಾಜಾದ ಜನರಿಗೆ ಸಪ್ಲೈ ಮಾಡಿ ಅಂತ ಆದೇಶ ಕೊಟ್ಟಿದ್ರು. $50 ಮಿಲಿಯನ್. ಇದರ ಬಗ್ಗೆ ಎಲಾನ್ ಮಸ್ಕ್ರ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಟೀಮ್ ಟ್ರಂಪ್ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿತ್ತು. ಅಯ್ಯೋ ನೋಡಿ, ಇದನ್ನು ತಗೊಳ್ಳೋಕ್ಕಿಲ್ಲ, $50 ಮಿಲಿಯನ್ ಕೊಟ್ಟಿದ್ದಾರೆ ಬೈಡೆನ್ ಅಂತ. ಈಗ ಆ ಫಂಡನ್ನು ಸ್ಟಾಪ್ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ಹಮಸ್ ಉಗ್ರರು ಈ ಕಾಂಡೋಮ್ಗಳನ್ನು ಅದರ ನಿಗದಿತ ಉದ್ದೇಶಕ್ಕೆ ಬಳಸದೆ ಬೇರೆ ದುರುದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ಅದರೊಳಗಡೆ ಈ ಬೆಂಕಿ ಹತ್ಕೊಳ್ಳೋ ಗ್ಯಾಸ್ಗಳನ್ನು ತುಂಬಿಸಿ ಇಸ್ರೇಲ್ ಕಡೆಗೆ ಹರಿಬಿಟ್ಟು ಬೆಂಕಿ ಹಚ್ತಾ ಇದ್ದಾರೆ. ಅದು ಕೂಡ ಎಲ್ಲೆಂದ್ರಲ್ಲೇ ಬೆಂಕಿ ಇಡ್ತಾ ಇದ್ದಾರೆ. ಶಾಲೆ, ಕೃಷಿ ಭೂಮಿ, ಹೈವೇ ಇನ್ನಿತರ ಕಡೆ ಅದು ಬೆಂಕಿ ಹತ್ತಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅವರು. ಹಾಗೆ ನೋಡಿದ್ರೆ ಈ ಆರೋಪ ಗಾಜಾ ಯುದ್ಧಕ್ಕೂ ಮುಂಚೆನೇ ಇತ್ತು. ಇಸ್ರೇಲ್ ಸೇನೆ ಕೂಡ ಈ ರೀತಿಯೊಂದು ಕಿತಾಪತಿಯನ್ನು ಹಮಸ್ ಮಾಡ್ತಾ ಇದೆ. ಈ ರೀತಿ ಒಂದು ಇನೋವೇಟಿವ್ ಐಡಿಯಾ ಮಾಡಿದೆ, ನಾವು ಐರನ್ ಡೋಮ್ ಬಳಸಿದ್ರೆ ಅವರು ಕಾಂಡೋಮ್ ಬಳಸ್ತಾ ಇದ್ದಾರೆ ಅಂತ. ಈಗ ಅಮೆರಿಕ ಇದಕ್ಕೆ ತಡೆ ಒಡ್ಡಿರೋದಾಗಿ ಹೇಳಿದೆ. ಅಮೆರಿಕದ ಜನರ ಶ್ರಮದ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿ, ಅದರಲ್ಲಿ ನಾವು ಇವರಿಗೆ ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕೆ ಬಳಸಿ ಅಂತ ಹೇಳಿ ಕಾಂಡೋಮ್ ಪರ್ಚೇಸ್ ಮಾಡಿ ಕೊಡಿಸಿದ್ರೆ ಅದನ್ನು ಇಸ್ರೇಲ್ ವಿರುದ್ಧ ಬೆಂಕಿ ಹಾಕಕ್ಕೆ ಬಳಸ್ತಾ ಇದ್ದಾರೆ ಅಂತ ಟ್ರಂಪ್ ಆಡಳಿತ ಕಿಡಿಕಾರಿದೆ. ಇದಕ್ಕೆ ಮಸ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಆರ್ಡರ್ಗಳು ಯಾಕೆ ಮ್ಯಾಗ್ನಮ್ ಕಾಂಡೋಮ್ಗಳೇ ಆಗಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ದೊಡ್ಡ ಕಾಂಡೋಮ್ಗಳನ್ನೇ ಯಾಕೆ ಒದಗಿಸ್ತಾ ಇದ್ರು, ಬೃಹತ್ ಗಾತ್ರದ್ದು? ಇದು ಇಸ್ರೇಲ್ ವಿರುದ್ಧ ಬಳಸೋಕೆ ಅಲ್ವಾ? ಎಷ್ಟಾಗುತ್ತಷ್ಟು ಬೆಂಕಿ ಹತ್ಕೊಳ್ಳೋ ಗ್ಯಾಸನ್ನು ತುಂಬಿಸಿ ಇಸ್ರೇಲ್ ಮೇಲೆ ಹಾಕ್ಲಿಕ್ಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಸ್ಕ್. ಅಥವಾ ಅವರ ಆ ಪ್ರಶ್ನೆಯಲ್ಲಿ ಇನ್ನೇನು ಮಸ್ಕಿರಿ ಇದೆಯೋ ಗೊತ್ತಿಲ್ಲ, ಒಟ್ಟಾರೆ ಅರಿತಿ ಕೇಳಿದ್ದಾರೆ. ಇತ್ತ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ ರೀತಿಯಲ್ಲೇ ಅಮೆರಿಕದಲ್ಲೂ ಐರನ್ ಡೋಮ್ ಮಿಸೈಲ್ ಶೀಲ್ಡ್ ನಿರ್ಮಾಣ ಮಾಡ್ತೀವಿ, ಶೀಘ್ರದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಎಕ್ಸಿಕ್ಯೂಟಿವ್ ಆರ್ಡರ್ ಹೊರಡಿಸಿದ್ದಾರೆ. ಅಂದಹಾಗೆ ಈ ಐರನ್ ಡೋಮ್ ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಕ್ಷಣಾರ್ಧದಲ್ಲಿ ಶಾರ್ಟ್ ರೇಂಜ್ ರಾಕೆಟ್ಗಳನ್ನು ಮತ್ತು ಮಿಸೈಲ್ಗಳನ್ನು ಪುಡಿಗಟ್ಟುತ್ತೆ. ಇಸ್ರೇಲ್ ಇದನ್ನು ಸಾಕಷ್ಟು ವರ್ಷಗಳಿಂದ ಬಳಸ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಸಲ ಮಾಹಿತಿ ಕೊಟ್ಟಿದ್ದೀವಿ. ಈಗ ಅದೇ ಥರದ ಅಸ್ತ್ರವನ್ನು ಅಮೆರಿಕದಲ್ಲೂ ಕೂಡ ನಿರ್ಮಾಣ ಮಾಡೋಕೆ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡಿದ್ದಾರೆ. ಸದ್ಯ ಅಮೆರಿಕ ಬಳಿ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದರೆ ಸಣ್ಣ ಪುಟ್ಟ ರಾಕೆಟ್ಗಳು ಬಂದರೆ ಅದನ್ನು ತಡೆಯೋಕೆ ಈ ಥಾಡ್ ದುಬಾರಿ ಆಗುತ್ತೆ. ಇಲಿ ಹಿಡಿಯೋಕ್ಕೆ ನೀವು ದೊಡ್ಡ ಹುಲ್ಲಿನ ಕಳಿಸ್ದಂಗೆ ಆಗುತ್ತೆ. ಹೀಗಾಗಿ ಐರನ್ ಡೋಮ್ ಅಸ್ತ್ರ ಮಾಡ್ಕೋತೀವಿ, ಸಣ್ಣ ಪುಟ್ಟ ಈ ರೀತಿ ಕ್ಷಿಪಣಿಗಳು ಬಂದಾಗಲೂ ಹೊಡೆಯೋಕೆ ಅಂತ ಟ್ರಂಪ್ ಹೇಳಿದ್ದಾರೆ. ಅತ್ತ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿರೋ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವೆಲ್ಮೋರ್ನ ವಾಪಸ್ ಭೂಮಿಗೆ ಕರೆತರೋ ಬಗ್ಗೆ ಕೂಡ ಟ್ರಂಪ್ ಮಾತನಾಡಿದ್ದಾರೆ. ಬೈಡೆನ್ ಆಡಳಿತದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಇಬ್ಬರು ಗಗನಯಾತ್ರಿಕರನ್ನ ವಾಪಸ್ ಕರೆತರೋಕೆ ಇಲಾನ್ ಮಸ್ಕ್ ಹಾಗೂ ಸ್ಪೇಸ್ ಎಕ್ಸ್ ಕಂಪನಿಗೆ ಕೇಳ್ಕೊಂಡಿದ್ದೀನಿ. ಮಸ್ಕ್ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಸೇಫ್ ಆಗಿ ಬರುವ ಭರವಸೆ ನಮಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಕೆಲಸಕ್ಕೆ ಗುಡ್ ಲಕ್ ಇಲಾನ್ ಅಂತ ಮಸ್ಕ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಟ್ರಂಪ್ ವಿಶ್ ಕೂಡ ಮಾಡಿದ್ದಾರೆ. ಇತ್ತ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮೆನೈ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಕಿಡಿಕಾರಿದ್ದಾರೆ. ಹಮಾಸ್ಗಳು ಅಮೆರಿಕ ಬೆಂಬಲಿತ ಇಸ್ರೇಲ್ ಅನ್ನ ಮಂಡಿಯೂರುವಂತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಮಾಸ್ ಅನ್ನೋದು ಸಣ್ಣ ಮತ್ತು ಸೀಮಿತ ಶಕ್ತಿ ಇರೋ ಸಂಘಟನೆ, ಆದರೆ ಇಸ್ರೇಲ್ ಅನ್ನೇ ಮಂಡಿಯೂರಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತ ಇರಾನ್ನ ವಿದೇಶಾಂಗ ಇಲಾಖೆ ವಕ್ತಾರ ಇಸ್ಮಾಯಿಲ್ ಬಕಾಯ್ ಗಾಜಾ ಪಟ್ಟಿಯಿಂದ ಪ್ಯಾಲೆಸ್ತೇನಿಯರನ್ನ ಈಜಿಪ್ಟ್ ಮತ್ತು ಜೋರ್ಡನ್ಗೆ ಕಳಿಸುವ ಟ್ರಂಪ್ ಹೇಳಿಕೆಯನ್ನ ಟೀಕಿಸಿದ್ದಾರೆ. ಗಾಜಾ ಪ್ಯಾಲೆಸ್ತೇನಿಗಳದ್ದು, ಅವರು ಅಲ್ಲಿಂದ ಎಲ್ಲೂ ಹೋಗಲ್ಲ, ಇಲ್ಲಿರೋಕೆ ಅವರು ಸಾಕಷ್ಟು ಬೆಲೆ ತೆತ್ತಿದ್ದಾರೆ. ರಾಜಕೀಯ ದಬ್ಬಾಳಿಕೆಯಿಂದ ಅವ್ರನ್ನ ವಲಸೆ ಹೋಗುವಂತೆ ಒತ್ತಾಯಿಸೋಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ವಿರುದ್ಧ ಕಿಡಿಕಾರಿದ್ದಾರೆ. ಏನು, ಟ್ರಂಪ್ 2ನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗ್ತಿದ್ದಂತೆ ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹುಗೆ ಅಮೆರಿಕಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಮುಂದಿನ ಫೆಬ್ರವರಿ 4ನೇ ತಾರೀಕು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನನ್ನನ್ನು ವೈಟ್ ಹೌಸ್ಗೆ ಬರುವಂತೆ ಇನ್ವೈಟ್ ಮಾಡಿದ್ದಾರೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಹೀಗಾಗಿ ಟ್ರಂಪ್ 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾದ ಮೇಲೆ ಮೊದಲ ಫಾರಿನ್ ಲೀಡರ್ ಒಬ್ಬರು ಅಮೆರಿಕಗೆ ಭೇಟಿ ಕೊಟ್ಟಂಗಾಗತ್ತೆ, ನೆತನ್ಯಾಹು ಫೆಬ್ರವರಿ ಆರಂಭದಲ್ಲೇ ಹೋದಾಗ.
ಈ ಭೇಟಿ ವೇಳೆ ಸದ್ಯದ ಗಾಜಾ ಕದನ ವಿರಾಮ ಒಪ್ಪಂದದ ಬಗ್ಗೆ, ಅದರ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ, ಹಾಗೆಯೇ ಮಿಡಲ್ ಈಸ್ಟ್ನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಟ್ರಂಪ್ ನೆತನ್ಯಾಹು ಡಿಸ್ಕಸ್ ಮಾಡ್ತಾರೆ. ಕೆನಡಾದಲ್ಲಿ ಚುನಾವಣೆಗಳಲ್ಲಿ ಭಾರತ ಸೇರಿ ವಿದೇಶಿ ಶಕ್ತಿಗಳು ಹಸ್ತಕ್ಷೇಪ ಮಾಡ್ತಿವೆ ಅಂತ ಕೆನಡಾ ಆರೋಪ ಮಾಡಿತ್ತು. ಇದಕ್ಕೆ ಭಾರತ ರಿಯಾಕ್ಟ್ ಮಾಡಿ ಆರೋಪವನ್ನ ತಳ್ಳಿ ಹಾಕಿದೆ. ಅಲ್ಲದೆ ನಾವಲ್ಲ, ನೀವೇ ಭಾರತದ ಆಂತರಿಕ ವಿಚಾರಗಳಲ್ಲಿ ಮೂಗು ತೂರಿಸ್ತಾ ಇದ್ದೀರಾ ಅಂತ ತಿರುಗೇಟು ಕೊಟ್ಟಿದೆ. ಇತ್ತೀಚೆಗೆ ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ನಡೀತಾ ಇದೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ತನಿಖಾ ತಂಡವನ್ನ ರಚನೆ ಮಾಡಿದ್ರು. ಈ ಕಮಿಟಿ ಭಾರತ ಸೇರಿದಂತೆ ಪಾಕಿಸ್ತಾನ, ಇರಾನ್, ಚೀನಾ ವಿದೇಶಿ ನೆಲದಲ್ಲಿ ತಮ್ಮ ರಾಜತಾಂತ್ರಿಕ ಅಧಿಕಾರಿಗಳ ಮೂಲಕ ಹಾಗೂ ಪ್ರಾಕ್ಸಿಗಳ ಮೂಲಕ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ. ಈ ಏಜೆಂಟರು ಕೆನಡಾದ ಕೆಲ ಅಭ್ಯರ್ಥಿಗಳಿಗೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ದಾರೆ, ಚುನಾವಣೆಗಳಲ್ಲಿ ತಮ್ಮ ಪರವಾಗಿರೋ ವ್ಯಕ್ತಿಗಳಿಗೆ ಬೆಂಬಲ ಸೂಚಿಸುತ್ತಾರೆ ಅಂತ ಆರೋಪಿಸಿತ್ತು. ಈಗ ಇದನ್ನ ಭಾರತ ತಳ್ಳಿ ಹಾಕಿದೆ. ವರದಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಸುಮ್ಮನೆ ಏನು ಆಧಾರನೇ ಇಲ್ಲ, ಎಲ್ಲ ಸುಳ್ಳಿತು. ಇನ್ಫ್ಯಾಕ್ಟ್ ಕೆನಡಾನೇ ನಮ್ಮ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕ್ತಾ ಇದೆ ಅಂತ ಭಾರತ ತಿರುಗೇಟನ್ನ ಕೊಟ್ಟಿದೆ. ಇನ್ನೊಂದು ಕಡೆ ಭಾರತ ಮಾಲ್ಡೀವ್ಸ್ಗೆ ಕೊಡ್ತಾ ಇದ್ದ ಹಣಕಾಸಿನ ನೆರವನ್ನ ಮರುಪರಿಶೀಲನೆ ಮಾಡಿದೆ. ಇತ್ತೀಚೆಗಷ್ಟೇ ಮಾಲ್ಡೀವ್ಸ್ನ ಮೊಯಿಜು ಸರ್ಕಾರ ಚೀನಾದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡ ಬೆನ್ನಲ್ಲೇ ಭಾರತ ಈ ನಿರ್ಧಾರ ಮಾಡಿದೆ. ಭಾರತ ಈ ದ್ವೀಪ ರಾಷ್ಟ್ರ ಆರ್ಥಿಕ ದಿವಾಳಿಯಿಂದ ಚೇತರಿಸಿಕೊಳ್ಳಿ ಅಂತ 6,500 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿತ್ತು. ಅದರಲ್ಲಿ 430 ಕೋಟಿ ಹಣ ಬಡ್ಡಿ ಇಲ್ಲದೆ ಸಾಲವಾಗಿ ಕೊಟ್ಟಿತ್ತು. ಈಗ ಅದನ್ನ ರಿವ್ಯೂ ಮಾಡೋಕೆ ಭಾರತ ಮುಂದಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ. 100ನೇ ಲಾಂಚ್ ಮಿಷನ್ ಅನ್ನ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV F-15 ಹೆಸರಿನ ಈ ರಾಕೆಟ್ ಬುಧವಾರ ಬೆಳಗ್ಗೆ 6:23ಕ್ಕೆ ಲಾಂಚ್ ಆಗಿದೆ. ಈ ಮೂಲಕ ಸ್ವದೇಶಿ ನ್ಯಾವಿಗೇಷನ್ ಸ್ಯಾಟಲೈಟ್ ನಾವಿಕ್ನ NVS-02 ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ನಿಗದಿತ ಜಿಯೋಸಿಂಕ್ರನಸ್ ಟ್ರಾನ್ಸ್ಫರಬಲ್ ಆರ್ಬಿಟ್ಗೆ ತಲುಪಿಸಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹೈ ಕ್ವಾಲಿಟಿ GPS-ಗಾಗಿ ವಿದೇಶದ ಮೇಲೆನೆ ಡಿಪೆಂಡ್ ಆಗಿ ಭಾರತ ಬಹಳ ಸಮಸ್ಯೆಯನ್ನ ಅನುಭವಿಸಿತ್ತು. ಹಾಗಾಗಿ ಅಲ್ಲಿಂದ ಭಾರತ ತನ್ನದೇ ಆಗಿರೋ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ನಾವಿಕ್ ಮೂಲಕ ತನ್ನದೇ GPS ವ್ಯವಸ್ಥೆ ಹೊಂದೋಕೆ ಪ್ರಯತ್ನ ಪಡ್ತಾ ಇದೆ. ಈಗ ಅದರ ಭಾಗವಾಗಿಯೇ ಈ ರಾಕೆಟ್ ಮಿಷನ್ ಅನ್ನ ಲಾಂಚ್ ಮಾಡಿದೆ. ಇದು ಯಶಸ್ವಿಯಾಗಿ ಕಕ್ಷೆಗೂ ಕೂಡ ಈ ಉಪಗ್ರಹ ತಲುಪಿದೆ. ಈಗ ಸಿರಿಯಾದಲ್ಲಿ ಅಸದ್ ಸರ್ಕಾರ ಪತನದ ನಂತರ ಟರ್ಕಿ ಕುರ್ದಿಶ್ಗಳ ವಿರುದ್ಧ ದೊಡ್ಡ ದಾಳಿ ಮಾಡೋದನ್ನ ಮುಂದುವರೆಸಿದೆ. ಈಗ ಹೊಸದಾಗಿ 15 ಕುರ್ದಿಶ್ ಜನರನ್ನ ಹೊಡೆದು ಹಾಕಿರುವುದಾಗಿ ಟರ್ಕಿ ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದೆ. 13 ಕುರ್ದಿಶ್ ಪಡೆಗಳ ಸದಸ್ಯರನ್ನ ಸಿರಿಯಾದಲ್ಲಿ ಹಾಗೂ 2 ಕುರ್ದಿಗಳನ್ನ ಇರಾಕ್ನಲ್ಲಿ ಹೊಡೆದು ಹಾಕಿದೀವಿ ಅಂತ ಟರ್ಕಿ ಬಹಳ ಸಾಧನೆ ಮಾಡಿರೋ ತರ ಹೇಳ್ಕೊಂಡಿದೆ ಈ ದಾಳಿ ಮತ್ತು ಹತ್ಯೆಗಳನ್ನ. ಈ ಟರ್ಕಿ ಯಾಕೆ ಇವ್ರ ಮೇಲೆ ದಾಳಿ ಮಾಡ್ತಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ನಾವು ಈ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಟರ್ಕಿಗೆ ಏನು ಪ್ರಾಬ್ಲಮ್ ಈ ಕುರ್ದಿಶ್ ಪೀಪಲ್ ಜೊತೆ ಅಂತ ಈ ಸುತ್ತು ಜಗತ್ತು ಎಂಡಲ್ಲಿ ನಾವು ಲಿಂಕ್ ಕೊಡ್ತೀವಿ ಸ್ಕ್ರೀನ್ ಮೇಲೆ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋ ಕೂಡ ಸುತ್ತು ಜಗತ್ತು ಮುಗಿತಾ ಜಂಪ್ ಆಗ್ಬೋದು. ಇನ್ನು ಸಿರಿಯಾದಲ್ಲಿ ಅಸದ್ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದ ರಷ್ಯಾ ಇದೀಗ ತನ್ನ ನಿಯೋಗವೊಂದನ್ನ ಸಿರಿಯಾಗೆ ಕಳಿಸ್ಕೊಡ್ತಾ ಇದೆ. ಅಲ್ಲಿನ ಮಧ್ಯಂತರ ಸರ್ಕಾರ ಅಂದ್ರೆ ಬಂಡುಕೋರರ ಆಡಳಿತಾಧಿಕಾರಿಗಳೊಂದಿಗೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಏನೋ ಪ್ಯಾಲೆಸ್ತೇನ್ ನಿಯೋಗವೊಂದು ಸಿರಿಯಾಗೆ ತೆರಳಿದ್ದು ಪ್ಯಾಲೆಸ್ತೇನಿಯರ ವಲಸೆ ವಿಚಾರವಾಗಿ ಮಧ್ಯಂತರ ಸರ್ಕಾರದೊಂದಿಗೆ ಚರ್ಚೆ ನಡೆಸುತ್ತೆ. ನೆರೆಯ ಮಯನ್ಮಾರ್ನಲ್ಲಿ ಹುಂತಾ ಸರ್ಕಾರ ಹಾಗೂ ರೆಬೆಲ್ ಗುಂಪುಗಳ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರ್ತಾ ಇದೆ. ತಾಂಗ್ ನ್ಯಾಷನಲ್ ಲಿಬರೇಷನ್ ಆರ್ಮಿ ಕಂಟ್ರೋಲ್ನಲ್ಲಿರೋ ಉತ್ತರ ಶಾನ್ ರಾಜ್ಯದ ಕಾಲ್ಕ್ಮೈ ಅನ್ನೋ ಜಿಲ್ಲೆಯಲ್ಲಿ ಮತ್ತು ಮಾಂಡಲೆ ಪ್ರದೇಶದ ಮೈಂಗ್ಯಾನ್ ಸಿಟಿ ಮೇಲೆ ಹುಂತಾ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ ಮಕ್ಕಳು, ಮಹಿಳೆಯರು ಸೇರಿ ಕನಿಷ್ಠ 22 ಮಂದಿ ಈ ಮಿಲಿಟರಿ ಹುಂತಾ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. 20ಕ್ಕೂ ಅಧಿಕ ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಕೆಲವರ ಸ್ಥಿತಿ ಗಂಭೀರವಾಗಿದೆ. ಯುಕ್ರೇನ್ ವಿಚಾರವಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತೊಮ್ಮೆ ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಕ್ರೇನ್ ಜೊತೆ ಶಾಂತಿಗಾಗಿ ಮಾತುಕತೆ ನಡೆಸಬಹುದು, ಆದರೆ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಜೊತೆಗೆ ಮಾತನಾಡೋಕೆ ಸಾಧ್ಯ ಇಲ್ಲ ಅಂತ ಈಗ ಕೈ ಎತ್ತಿಬಿಟ್ಟಿದ್ದಾರೆ. ಅಲ್ಲದೆ ಝೆಲೆನ್ಸ್ಕಿ ಮಾತುಕತೆಗೆ ತಯಾರಾದರೆ ನಾನು ರಷ್ಯಾ ಪರ ಪ್ರತಿನಿಧಿಗಳನ್ನ ಕಳಿಸ್ತೀನಿ ಹೊರತು ನಾನು ಆ ಮನುಷ್ಯನ ಹತ್ರ ಕೂತ್ಕೊಂಡು ಮಾತಾಡೋದಿಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ಜೊತೆಗೆ ಝೆಲೆನ್ಸ್ಕಿ ಬರೀ ಅಕ್ರಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಝೆಲೆನ್ಸ್ಕಿ ಯುಕ್ರೇನ್ನಲ್ಲಿ ಸೇನಾ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ ಅಂತ ಪುಟಿನ್ ಆರೋಪ ಮಾಡಿದ್ದಾರೆ. ಪುಟಿನ್ ಬೇರೆ ರಾಷ್ಟ್ರದಲ್ಲಿ ಸರ್ವಾಧಿಕಾರ ಮತ್ತು ಡೆಮೋಕ್ರಸಿ ಬಗ್ಗೆ ಮಾತಾಡ್ತಿರೋದು. ಶೇಖ್ ಹಸೀನಾ ವಿರುದ್ಧ ಇವತ್ತೇನು ಆರೋಪ ಮಾಡಲಿ, ನಾಳೆ ಏನು ಆರೋಪ ಮಾಡಲಿ ಅಂತ ದಿನಕ್ಕೊಂದು ಹೊಸ ಬಣ್ಣದ ಆರೋಪಗಳನ್ನು ಮಾಡೋ ಈ ಯೂನಸ್ ಆ್ಯಂಡ್ ಟೀಮ್ ಈಗ ಮತ್ತೊಂದು ದೊಡ್ಡ ಆರೋಪವನ್ನು ಮಾಡಿದೆ. ಹಸೀನಾ ಕಳೆದ ವರ್ಷ ಬಾಂಗ್ಲಾದಲ್ಲಿ ಗಲಭೆ ಉಂಟಾದಾಗ ಕೊಲೆ ಮತ್ತು ಬಲವಂತದ ನಾಪತ್ತೆಗೆ ನೇರ ಆದೇಶವನ್ನು ಕೊಟ್ಟಿದ್ರು. ಹೀಗಂತ ಹ್ಯೂಮನ್ ರೈಟ್ಸ್ ವಾಚ್ ಅನ್ನೋ ಸಂಸ್ಥೆಯ ಅಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು HRW ಏಷ್ಯಾದ ಡೈರೆಕ್ಟರ್ ಎಲೈನ್ ಪಿಯರ್ಸನ್ ನೇತೃತ್ವದ ನಿಯೋಗ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನಸ್ಗೆ ಕೊಟ್ಟಿದ್ದಾರೆ.
ಇದೇ ವೇಳೆ ಬಾಂಗ್ಲಾದಲ್ಲಿ ಮಾನವ ಹಕ್ಕುಗಳ ಪರಿಸ್ಥಿತಿಯನ್ನು ಸುಧಾರಿಸೋಕೆ ಮಧ್ಯಂತರ ಸರ್ಕಾರ ತೆಗೆದುಕೊಂಡ ಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಬಾಂಗ್ಲಾದ ಯೂನಸ್ ಸರ್ಕಾರ ಹೇಳಿದೆ. ಇನ್ನು ಬಾಂಗ್ಲಾ ಪೊಲೀಸ್ ಪಡೆಯ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ವಿಸರ್ಜಿಸೋಕೆ ಸಲಹೆ ಕೊಟ್ಟಿದೆ. ಹಾಗೂ ಹತ್ಯೆ ಮತ್ತು ಬಲವಂತದ ನಾಪತ್ತೆಗೆ ಕಾರಣವಾದ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು. ಈ ಅಧಿಕಾರಿಗಳು ಯಾರಲ್ಲಿದ್ದಾರೆ ಈ ಪೊಲೀಸ್ ವಿಂಗ್ನಲ್ಲಿ ಅವ್ರನ್ನೆಲ್ಲ ಹಿಡಿಬೇಕು ಅಂತ ಈ ನಿಯೋಗ ಹೇಳಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಯೂನಸ್, ನಾವು ಮುಕ್ತ ಮತ್ತು ಪಾರದರ್ಶಕ ಆಡಳಿತಕ್ಕೆ ಕಮಿಟ್ ಆಗಿರ್ತೀವಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಹಸೀನಾರ ಅವಾಮಿ ಲೀಗ್ ತಮ್ಮ ಪಕ್ಷದ ನಾಯಕರ ವಿರುದ್ಧ ಸುಳ್ಳು ಕೇಸ್ಗಳನ್ನು ಹಾಕ್ತಾ ಇದ್ದೀರಾ, ಅಲ್ಪಸಂಖ್ಯಾತರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದೀರಾ ಅಂತ ಬಾಂಗ್ಲಾದಾದ್ಯಂತ ಪ್ರತಿಭಟನೆಯನ್ನ ಶುರು ಮಾಡಿದೆ. ಚೀನಾದ ಡೀಪ್ ಸೀಕ್ ಎಐ ಮಾಡೆಲ್ನಿಂದಾಗಿ ಅಮೆರಿಕದ ಷೇರು ಮಾರ್ಕೆಟ್ನಲ್ಲಿ ಭಾರಿ ಕುಸಿತ ಉಂಟಾಗಿತ್ತು. ಇದರಿಂದ ಅಲ್ಲಿನ ದೈತ್ಯ ಚಿಪ್ ತಯಾರಕ ಕಂಪನಿ ಎನ್ವಿಡಿಯಾ ಸುಮಾರು $600 ಬಿಲಿಯನ್ ಲಾಸ್ ಮಾಡಿಕೊಂಡಿತ್ತು. ಬಳಿಕ ಈ ಕಂಪನಿ ಮಂಗಳವಾರ ಹೆಚ್ಚು ಕಮ್ಮಿ ಅರ್ಧದಷ್ಟು ಲಾಸ್ ಅನ್ನ ರಿಕವರಿ ಮಾಡಿಕೊಂಡಿದೆ. ಅಂದರೆ $260 ಬಿಲಿಯನ್ ರಿಕವರ್ ಆಗಿದೆ. ಆದರೂ ಇನ್ನೂ ಕೂಡ ಎನ್ವಿಡಿಯಾ ಷೇರುಗಳು 10% ಡೌನ್ನಲ್ಲೇ ಇವೆ. ಮಂಗಳವಾರ ಮಿಡ್ ಡೇ ಟ್ರೇಡಿಂಗ್ ವೇಳೆ ಇದರ ಷೇರುಗಳು ಸುಮಾರು 4%ಗಿಂತ ಹೆಚ್ಚಿನ ಲಾಭವನ್ನು ಮಾಡಿಕೊಂಡಿವೆ. ಸೌದಿ ಅರೇಬಿಯಾ ತೈಲದ ಹೊರತಾಗಿ 2030 ವೇಳೆಗೆ ತನ್ನ ಆರ್ಥಿಕತೆ ವಿಸ್ತರಿಸೋಕೆ ದೊಡ್ಡ ಪ್ರಯತ್ನ ನಡೆಸ್ತಾ ಇದೆ. ಆಯಿಲ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ, ಖಾಲಿ ಆಗೋತಲ್ಲ ಅದು. ಹಾಗಾಗಿ ಇದರ ಭಾಗವಾಗಿ ಸೌದಿಯ ಮುಖ್ಯ ಧಾರ್ಮಿಕ ಸ್ಥಳಗಳಾದ ಮಕ್ಕಾ ಮದೀನಾದಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡೋಕೆ ವಿದೇಶಿಯರಿಗೂ ಅವಕಾಶ ಓಪನ್ ಮಾಡಿದೆ. ಈ ನಿರ್ಧಾರವನ್ನ ಸೌದಿಯ ಕ್ಯಾಪಿಟಲ್ ಮಾರ್ಕೆಟ್ ಅಥಾರಿಟಿ CMA ಅನೌನ್ಸ್ ಮಾಡಿದೆ. ಇದಕ್ಕಾಗಿ ಒಂದಿಷ್ಟು ಕಂಡೀಷನ್ಸ್ ಇವೆ. ಈಗ ಆಲ್ರೆಡಿ ಮಕ್ಕಾ ಮದೀನಾದಲ್ಲಿ ರಿಯಲ್ ಎಸ್ಟೇಟ್ ಹೊಂದಿರೋ ಸೌದಿ ಲಿಸ್ಟ್ ಮಾಡಿರೋ ಕಂಪನಿ ಮೇಲೆ ಹೂಡಿಕೆ ಮಾಡಬೇಕು. ವಿದೇಶಿ ಹೂಡಿಕೆದಾರರು 49% ವರೆಗೆ ಕಂಪನಿಯ ಷೇರುಗಳನ್ನ ಖರೀದಿ ಮಾಡಬಹುದು. ಅದರ ಮೇಲೆ ಮಾಡಂಗಿಲ್ಲ ಅಂತ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಲಾಗಿದೆ. ICC CEO ಸ್ಥಾನಕ್ಕೆ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಜೆಫ್ ಅಲಾರ್ಡಿಸ್ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಂತ ICC ಅಧ್ಯಕ್ಷ ಜೈ ಶಾ ಅನೌನ್ಸ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ನಡೆಯಲಿರುವ ಕೆಲ ವಾರಗಳ ಮುಂಚೆ ಜೆಫ್ ರಾಜೀನಾಮೆ ಕೊಟ್ಟಿರುವುದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸುತ್ತಿರೋ ಪಾಕ್ನಲ್ಲಿ ಗ್ರೌಂಡ್ಗಳು ಇನ್ನೂ ಸರಿಯಾಗಿ ರೆಡಿಯಾಗದೇ ಇರೋದಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿದ್ದಾರೆ ಅಂತ ವರದಿಯಾಗ್ತಾ ಇದೆ. ಅಂದಹಾಗೆ 2021 ನವೆಂಬರ್ನಲ್ಲಿ ಇವರು ICC CEO ಸ್ಥಾನಕ್ಕೆ ನೇಮಕ ಆಗಿದ್ರು. ಅತ್ತ ಭಾರತ ಇಂಗ್ಲೆಂಡ್ ಮಧ್ಯೆ ರಾಜ್ಕೋಟ್ನಲ್ಲಿ ನಡೆದ 3ನೇ T20 ಪಂದ್ಯದಲ್ಲಿ ಇಂಗ್ಲೆಂಡ್ 26 ರನ್ಗಳ ಜಯವನ್ನು ಗಳಿಸಿದೆ. ಈ ಮೂಲಕ 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ ಸದ್ಯ 2-1 ಅಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡಂತಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.